ಕ್ಯಾರ್ಪುರದ ದೇವಸಂದ್ರದಲ್ಲಿ ಆತೂರು ಶ್ರೀಕೃಷ್ಣ ಜನ್ಮಾಷ್ಟಮಿ. ಹೌದು, ನಗರದಾದ್ಯಂತ ಶ್ರೀಕೃಷ್ಣನ ಜನ್ಮಾಷ್ಟಮಿನ ಸಡಗರ ಸಂಭ್ರಮದಿಂದ ಆಚರಿಸಲಾಗುತ್ತಿದೆ. ದೇವಾಲಯ ಸೇರಿ ವಿವಿಧೆಡೆ ಮಾಧವನ ಆರಾಧನೆ ವಿಜೃಂಭಣೆಯಿಂದ ಜರುಗುತ್ತಿದೆ. ಹಾಗೆ ಬೆಂಗಳೂರಿನ ಕ್ಯಾರ್ಪುರ ಸಮೀಪದ ದೇವಸಂದ್ರದಲ್ಲಿ ಖ್ಯಾತ ನಿರ್ಮಾಪಕ ಡಿ.ಕೆ. ದೇವೇಂದ್ರವರ ನಿವಾಸದ ಆವರಣದಲ್ಲಿ ಕೇಶವನ ಮೂರ್ತಿಯನ್ನ ವರ್ಣರಂಜಿತ ಡೆಸರ್ಟ್ ಮಾದರಿಯ ಸೆಟ್ನಲ್ಲಿ ವಿವಿಧ ಪುಷ್ಪಗಳ ಅಲಂಕಾರದಲ್ಲಿ ಪ್ರತಿಷ್ಠಾಪನೆಯನ್ನ ಮಾಡಲಾಗಿದೆ. ಸಾವಿರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಸೇರಿದಂತೆ ರಾಜಕೀಯ ಗಣ್ಯರು ಪಾಲ್ಗೊಂಡು ಗೋಪಾಲನ ದರ್ಶನವನ್ನ ಪಡೆದರು. ನ್ಯೂಸ್ ಬ್ಯೂರೋ, ಬೆಂಗಳೂರು. ಕರ್ನಾಟಕದ ಎಲ್ಲ ಜನತೆಗೆ ಶ್ರೀಕೃಷ್ಣ ಜನ್ಮ ಜಯಂತಿಯ ಶುಭಾಶಯಗಳು ಕೋರ್ತಾ ನಾನು ಈ ದಿನ ನಿಮಗೆಲ್ರಿಗೂ ಗೊತ್ತಿರ್ಬೋದು, ಇವತ್ತು ಈ ಭಾರತ ದೇಶದ ಸಂಸ್ಕೃತಿ ಇವತ್ತು ನೋಡ್ಬೋದು ಯಾವುದೇ ಕಾರಣಕ್ಕೂ ಯಾವುದೇ ಆಧಾರದ ಮೇಲಿದೆ ಅಂದರೆ ನಮ್ಮ ಪುರಾಣಗಳ ಆಧಾರದ ಮೇಲಿದೆ. ಮಹಾಭಾರತ ಆಗ್ಬೋದು, ರಾಮಾಯಣ ಆಗ್ಬೋದು, ಅನೇಕ ದಶ ಪುರಾಣಗಳು ಇದರ ಮೇಲೆ ನಮ್ಗೆ ನಿಂತಿದೆ, ಅಡಕವಾಗಿದೆ. ಅದರಲ್ಲಿ ಮುಖ್ಯವಾಗಿ ಶ್ರೀಕೃಷ್ಣನ ಭಗವದ್ಗೀತೆಯ ಶ್ಲೋಕಗಳ ಆಧಾರದ ಮೇಲೆ ಇವತ್ತು ಇಡೀ ದೇಶದ ವಿಶ್ವದಲ್ಲೇ ನಾವು ಅಳವಡಿಸ್ಕೊಂಡ್ರೆ ವಿಶ್ವ ಯಾವುದೋ ಒಂದು ರೀತಿಯ ದೊಡ್ಡ ಮಟ್ಟಕ್ಕೆ ಹೋಗುತ್ತೆ. ಹಾಗೂ ಭಾರತ ಇವತ್ತು ಅಳವಡಿಸ್ಕೊಂಡಿರೋದ್ರಿಂದ ಈ ಭಗವದ್ಗೀತೆಯ ಕೆಲವು ಅಂಶಗಳನ್ನ ಮಾತ್ರ ಅಳವಡಿಸ್ಕೊಂಡಿದ್ದೀವಿ. ಅದರಿಂದ ಎಲ್ಲ ಧರ್ಮದ, ಎಲ್ಲ ಜನಾಂಗಗಳ, ಎಲ್ಲ ಜಾತಿಗಳನ್ನ ಒಟ್ಟುಗೂಡಿಸ್ಕೊಂಡು ಸೌಹಾರ್ದವಾಗಿ ನಾವೆಲ್ಲ ಓಡಾಡ್ತಾ ಇದ್ವಿ. ಇದಕ್ಕೆಲ್ಲ ಮೂಲ ಕಾರಣ ಯಾರು ಅಂದರೆ ಶ್ರೀಕೃಷ್ಣ ಪರಮಾತ್ಮನ ಕೆಲವು ಮಾತುಗಳು ಹಾಗೂ ನಮ್ಮೆಲ್ಲರಿಗೂ ಉಪದೇಶಗಳು ಅಂತೇಳಿ. ಹಾಗೆ ಇವತ್ತು ಈ ನಮ್ಮ ದೇವಸಂದ್ರದಲ್ಲಿ ಸುಮಾರು ನಾವು ನಮ್ಮ ಪೂರ್ವಜರಿಂದನೂ ಶ್ರೀಕೃಷ್ಣ ಜನ್ಮಾಷ್ಟಮಿನ ಅದ್ಧೂರಿಯಾಗಿ ಆಚರಿಸ್ಕೊಂಡು ಬರ್ತಾಯಿದ್ವಿ. ಎಲ್ಲೋ ಒಂದು ಕಡೆ ಎಲ್ಲ ಮನೆ ಒಳಗಡೆ ಕೂರಿಸಿ ಆ ದೇವ್ರನ್ನ ಆಚರಿಸ್ತಾ ಇದ್ವಿ. ನನಗೇನಪ್ಪ ಅನ್ನಿಸ್ತು ಅಂದರೆ ಮನೆ ಒಳಗಡೆ ಕೂರಿಸಿದಾಗ ಎಲ್ಲರೂ ನೋಡೋದಕ್ಕಾಗಲ್ಲ. ಶ್ರೀಕೃಷ್ಣನ ವೈವಿಧ್ಯಮಯವಾದ ಭಂಗಿಗಳಾಗ್ಬೋದು, ಅವನ ವೇಷಗಳಾಗ್ಬೋದು, ಅವನ ಕಥೆಗಳ ಸಾರಾಂಶಗಳು ಆಗಲಿ, ಅದ್ರ ಬಗ್ಗೆ ಒಂದು ಕ್ಯೂರಿಯಾಸಿಟಿ ಹುಟ್ಟಬೇಕು ಅಂದರೆ ಅವನನ್ನು ನಮ್ಮ ಮನೆ ಗರ್ಭಗುಡಿಯಿಂದ ತೊಗೊಂಬಂದು ಹೊರಗಡೆ ಕೂರಿಸ್ಬೇಕು ಅನ್ನಿಸ್ತು. ಅದನ್ನು ನಾನು ಸುಮಾರು 20-25 ವರ್ಷಗಳಿಂದ ನಾನು ನಡ್ಸ್ಕೊಂಬರ್ತಾಯಿದ್ದೀನಿ. ಅದರಿಂದ ಇವತ್ತು ಈ ಹೊಸ ಮನೆಯಲ್ಲಿ ನಾವು ಬಂದು ಈ ಮನೆಗೆ 5 ವರ್ಷ ಆಗಿದೆ. ಈ ಮನೆಯ ಪ್ರಾಂಗಣದಲ್ಲಿ ಹೊರಗಡೆ ತಂದಿಟ್ಟಾಗ ಸಾವಿರಾರು ಸಂಖ್ಯೆಯಲ್ಲಿ ಬಂದು ಇವತ್ತೆಲ್ಲ ನೋಡ್ಕೊಂಡೋದ್ರು. ಎಲ್ಲರೂ ಸಂತಸಪಟ್ಟರು, ಎಲ್ಲರೂ ಕೃಷ್ಣನ ಆರಾಧಿಸಿದ್ದಾರೆ. ಇವತ್ತು ಅವರೆಲ್ಲರ ಸಂತೋಷನ ನನಗೂ ಇವತ್ತು ಬಹು ಸಂತೋಷವಾಗಿದೆ ಅಂತ ಹೇಳ್ತೀನಿ.